ಮೈದಾಳ ಕೆರೆಗೆ ದಾರಿ ಯಾವುದಯ್ಯ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲಾದು ಮೈದಾಳ ಕೆರೆ ತಗೊಂತಾ ಇದ್ದಾರೆ. ರೈತರಿಗೆ ಯಾವುದು ಒಂದು ಪೈಸದ ಅನುಕೂಲ ಇಲ್ಲ. 5-6 ವರ್ಷ ಆಗಿದೆ ಅರ್ಜಿ ಕೊಟ್ಟು ಇದುವರೆಗೂ ಸ್ಪಂದಿಸಿಲ್ಲ. ಗೌರಿಶಂಕರ್ ಅವ್ರಿಗೆ ಹೇಳಿದೀವಿ, ಸುರೇಶ್ ಗೌಡ್ರಿಗೂ ಹೇಳಿದೀವಿ, ಮನೆ ಸೋಮಣ್ಣ ಅವ್ರಿಗೂ ಸಹ ನಾವು ಹೇಳಿದೀವಿ, ಮನೆ ಕೊಟ್ಟಿದೀವಿ, ಹೇಳಿದೀವಿ. ಯಾವುದೇ ತರ ಸ್ಪಂದನೆ ಇಲ್ಲ. ಆಳಿಕ್ಬಿಟ್ಟು ಅಲ್ಲಿಂದ ಅಡಿಕೆಕಾಯಿ 3 ಕಿಲೋಮೀಟರ್ ಒರೆಸ್ಬೇಕು ಮೈದಾಳಕ್ಕೆ. ಅಡಿಕೆಕಾಯಿ ಕುಯ್ಲಲ್ಲಿ ಕಣ್ಣಲ್ಲಿ ರಕ್ತ ಬರ್ತದೆ. ಇಲ್ಲಿಂದ ಕಾಯಿ ತಗೊಂಡೋಗ್ಬೇಕಾದ್ರೆ ರಸ್ತೆ ಅನುಕೂಲವನ್ನ ಮಾಡಿಕೊಟ್ಟಿದೆ. ಎಲ್ಲಾ ರೈತರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ವೀಕ್ಷಕರೇ, ಮೈದಾಳ ಕೆರೆಗೆ ತನ್ನದೇ ಆದಂತ ಇತಿಹಾಸ ಇದೆ. ಇಡೀ ರಾಜ್ಯದಲ್ಲಿ ಮೈದಾಳ ಕೆರೆ ಪ್ರೇಕ್ಷಣೀಯ ಒಂದು ಸ್ಥಳ ಅನ್ನುವಂಥದ್ದು ಕೂಡ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತ ವಿಚಾರ. ಮೈದಾಳ ಕೆರೆಗೆ ಈಗ ಜಾಗವೇ ಇಲ್ಲದಂತಾಗಿದೆ. ಮೈದಾಳ ಕೆರೆಗೆ ದಾರಿ ಯಾವುದಯ್ಯ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಪ್ಪ ಅಂದ್ರೆ ಮೈದಾಳ ಕೆರೆಯಲ್ಲಿ ಸಾಕಷ್ಟು ಸುತ್ತಮುತ್ತಲೂ ಕೂಡ ರೈತರು ಅವಲಂಬಿತರಾಗಿದ್ದಾರೆ. ಈ ಕೆರೆಗೆ ಬರುವಂತ ಜನಗಳು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ರೈತರುಗಳು ತಮ್ಮ ತಮ್ಮ ಜಮೀನಿಗೆ ಬರೋದಕ್ಕೆ ದಾರಿ ಇಲ್ಲದೆ ಪರದಾಡುವಂತ ಸ್ಥಿತಿ ಬಂದಿದೆ. ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ ಬರಲ್ಲ, ಕೆಲಸದ ಆಳುಗಳು ಬರಲ್ಲ. ತಾವು ಕೂಡ ಏನಾದ್ರೂ ಈ ಕಾಯಿ ಇನ್ನಿತರ ಒಂದು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಬೈಕ್ ದಲ್ಲಿ ಕೂಡ ಬರೋದಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. 1903ರಿಂದ ತುಮಕೂರು ಭಾಗಕ್ಕೂ ಕೂಡ ಇದು ಕುಡಿಯುವ ನೀರಿಗೆ ಉಪಯೋಗ ಆಗ್ತಾ ಇದೆ. ಮೈದಾಳ ಕೆರೆಯಲ್ಲಿ ತುಮಕೂರು ಜನರು ಕೂಡ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ನಗರ ಭಾಗದ ಜನರು, ರೈತರುಗಳು ಇಲ್ಲಿನ ಪರದಾಟ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಸ್ವತಃ ಅವ್ರ ಬಾಯಿಂದಲೇ ಕೂಡ ಕೇಳ್ತಾ ಹೋಗ್ತೇನೆ. ನೀವು ಗಮನಿಸ್ತಾ ಇರ್ಬೋದು, ಸುತ್ತಲೂ ಕೂಡ ಇಲ್ಲಿ ಸಮೃದ್ಧಿ ಆದಂತ ತೋಟಗಳಿದೆ. ಆದ್ರೆ ಈ ತೋಟಕ್ಕೆ ಬರೋದಕ್ಕೆ ಜಾಗ ಇಲ್ಲ ಅನ್ನುವಂಥದ್ದು. ಇಲ್ಲಿ ಅಧ್ಯಕ್ಷರು ಕೂಡ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಮೊದಲಿಗೆ ಮೈದಾಳ ಒಂದು ಭಾಗದ ಅಧ್ಯಕ್ಷರಾಗಿದ್ದೀರಾ. ಮೈದಾಳ ಕೆರೆಗೆ ದಾರಿ ಯಾವುದಯ್ಯ ಅನ್ನೋಂತ ಪ್ರಶ್ನೆ ಬಂದಿದೆ. ಇದಕ್ಕೆ ಯಾವ ಗಮನ ತಂದಿಲ್ವಾ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನೀವ್ ಯಾರ್ಯಾರಿಗೆ ಗಮನ ತಂದಿದ್ದೀರಾ ಅಂತ? ಪಂಚಾಯತಿ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ಜಿಲ್ಲಾಡಳಿತಕ್ಕೆ ಸುಮಾರು ಸರಿ ನಾವು ಅದ್ರ ಬಗ್ಗೆ ಅರ್ಜಿ ಕೊಟ್ಟಿದ್ದೀವಿ. ಅವರು ಒಂದು 2-3 ಸರಿ ಬಂದು ಸರ್ವೆ ಮಾಡಿ ಅಳತೆ ಮಾಡಿ ಹೋಗಿದ್ದಾರೆ. ಬಟ್ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ರಸ್ತೆ ಇಲ್ಲದಿರೋದು ಏನಂದರೆ ಜನಗಳಿಗೆ ಮತ್ತು ತುಮಕೂರು ನಗರದಲ್ಲಿ ಇದು ಪ್ರೇಕ್ಷಣೀಯ ಸ್ಥಳ ಅಂತ ಗುರುತಿಸಿದ್ರು ಕೂಡ ಪ್ರೇಕ್ಷಕರಿಗೆ ಬರೋಕ್ಕೆ ಇದು ಓಡಾಡೋಕ್ಕೆ ದಾರಿಲ್ದಾಗಿದೆ. ಮತ್ತು ಸುಮಾರು ಇಲ್ಲಿ ಅಕ್ಕಪಕ್ಕದ 11 ಹಳ್ಳಿಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆಗಿದೆ ಇದು. ಈ ನೀರಿನ ಜಾಕ್ವೆಲ್ ಪಾಯಿಂಟ್ ಕೂಡ ಇದೇ ಜಾಗದಲ್ಲಿದ್ದು ಅದನ್ನ ಆನ್ ಮಾಡೋಕ್ಕೂ ಆಫ್ ಮಾಡೋಕ್ಕೂ ಕೂಡ ತೊಂದರೆ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ರೈತರಿಗೆ ಯಾವುದೇ ಸಾಮಗ್ರಿಗಳನ್ನು ಅವರ ಜಮೀನಿಂದ ಕೊಂಡೊಯ್ಯೋಕ್ಕೆ ತುಂಬ ಕಷ್ಟ ಆಗಿದೆ. ಜಿಲ್ಲಾಡಳಿತಕ್ಕೆ ಸುಮಾರು ಸರಿ ಅದರ ಬಗ್ಗೆ ನಾವು ಗಮನ ಹರಿಸಿದ್ರು ಕೂಡ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅವ್ರಿಗೆ ತಿಳಿಸಿದ್ರು ಕೂಡ ಅದ್ರ ಬಗ್ಗೆ ಇನ್ನೂ ಅವರು ಕಾರ್ಯರೂಪ ಮಾಡಿಲ್ಲ. 1-2 ಬಾರಿ ಬಂದು ಸರ್ವೇರ್ ಬಂದು ಅಳತೆ ಮಾಡಿದ್ದಾರೆ, ಗುಡಿಸಿದ್ದಾರೆ. ಇಲ್ಲೇನಾಗಿದೆ ಅಂತಲೇ ನಕಾಶೆ ದಾರಿ ಒಂದು ಕಡೆ ಇದೆ. ಇಲ್ಲಿ ಸ್ಥಳೀಯ ರೈತರು ಅವ್ರು ಓಡಾಡಲಿಕ್ಕೆ ಜಾಗ ಬಿಟ್ಕೊಂಡಿರು, ವೈಯಕ್ತಿಕ ಮತ್ತು ಕಾರಣದಿಂದ ಅವರು ಮುಚ್ಚಿದ್ದಾರೆ. ಹಂಗಾಗಿ ಇದರಿಂದ ತುಂಬ ಅನಾನುಕೂಲ ಆಗಿದೆ. ಬಟ್ ಅಧ್ಯಕ್ಷ ಹೇಳುವಂತದ್ದು, ನಾವು ಕೂಡ ಮನವಿ ಪತ್ರಗಳನ್ನ ಕೊಡ್ತಾ ಬರ್ತಾ ಇದೀವಿ, ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಇದಕ್ಕೆ ಯಾವ ಅಧಿಕಾರಿ ಕೂಡ ಸೊಪ್ಪಾಗ್ತಾ ಇಲ್ಲ. ನಕಾಶೆ ಜಾಗ ಗುರ್ಸ್ಕೊಡಿ ಅಂದ್ರೂ ಕೂಡ ಮಾಡ್ಕೊಡ್ತಾ ಇಲ್ಲ ಅನ್ನುವಂಥದ್ದು. ನಿಮಗೆ ದಾರಿ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ ಈ ಮೈದಾಳ ಕೆರೆಗೆ ಅಂತ? ಇಲ್ಲಿಂದ ಅಡಿಕೆಕಾಯಿ ತಗೊಂಡೋಗೋದಿಕ್ಕೆ, ತೋಟಕ್ಕೆ ಗೊಬ್ಬರ ಸಾಕ್ಸಕ್ಕೆ, ಪ್ರತಿಯೊಂದಕ್ಕೂ ಇಲ್ಲಿ ಅನಾನುಕೂಲ ಬರ್ತಾ ಇದೆ ಸರ್. ನಾವು ಬರೀ ಆಳಿಕ್ಬಿಟ್ಟು ಅಲ್ಲಿಂದ ಅಡಿಕೆಕಾಯಿ 3 ಕಿಲೋಮೀಟರ್ ಒರೆಸ್ಬೇಕು ಮೈದಾಳಕ್ಕೆ. ಮೈದಾಳಕ್ಕೆ ಒರೆಸಿ ಈ ತರ ಆಗ್ತಾ ಇದೆ ನಮ್ಗೆ. ಅಲ್ಲಿ ಬರೋದಲ್ಲಿ ಕೂಲಿಯರಿಗೆ ಈಗ ಇಷ್ಟೆಲ್ಲ ಮನವಿ ಮಾಡಿದ್ರು ಕೂಡ ಯಾರು ಇದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಬರ್ತಾ ಇದೆ ನಿಮ್ಗೆ? ಮುಂಚೆ ದಾರಿ ಇತ್ತಾ ಇಲ್ಲಿ? ಮುಂಚೆ ದಾರಿ ಇತ್ತು ಸರ್, ಇಲ್ಲಿತ್ತು ದಾರಿ. ಅವ್ರು ಏನೋ ವೈಯಕ್ತಿಕ ಕಾರಣಕ್ಕೆ ಅವ್ರ ದಾರಿನ ಅವ್ರು ಇದನ್ನ ಮಾಡ್ಕೊಂಡವ್ರೆ. ಅತ್ತಿಂದ ಈಚೆಗೆ ನಮಗೆ ದಾರಿ ಇಲ್ಲ. ಎಲ್ಲ ಅಲ್ಲಿ ಟ್ರ್ಯಾಕ್ಟರ್ ಸಿಗಾಕೊಳ್ಳೋದು, ಪಾಟ್ ಬೀಳೋದು, ಅಲ್ಲಿಂದ ಇಲ್ಲಿಗೋರೋದು, ಇಲ್ಲಿಂದ ಅಲ್ಲಿಗೋರೋದು, ಇದೇ ಸಮಸ್ಯೆ ಆಗಿದೆ. ಸುಮಾರು ಎಷ್ಟು ರೈತರು ಇಲ್ಲಿ ಅವಲಂಬಿತರಾಗಿದ್ದಾರೆ ಜಾಗಕ್ಕೆ ಅಂತ? 100 ರೈತರು ಇದಾರೆ ಸರ್. ಬಂಡಿಹಳ್ಳಿ, ಮೈದಾಳ, ಪ್ರತಿಯೊಂದು ಹಳ್ಳಿಯರು ಇಲ್ಲಿ ತೋಟ ಇದಾವ್ ಸರ್. ಇಲ್ಲಿ ಕೆರೆಯಿಂದ ಏನ್ ಹೇಳ್ತೀರಾ ಸರ್? ನಿಮ್ಗೆ ರೋಡ್ ಬೇಕಾ? ಅದೇ ರೋಡ್ ಬೇಕೇ ಬೇಕು ಸರ್. ನಮ್ಗೆ ಅಡಿಕೆಕಾಯಿ ಕುಯ್ಲಲ್ಲಿ ಕಣ್ಣಲ್ಲಿ ರಕ್ತ ಬರ್ತದೆ. ಇಲ್ಲಿಂದ ಕಾಯಿ ತಗೊಂಡೋಗ್ಬೇಕಾದ್ರೆ, ಅಡಿಕೆಕಾಯಿ ಹೊಡಿಬೇಕಾದ್ರೆ ಗೊಬ್ಬರನೂ ಬರಲ್ಲ, ತೋಟಕ್ಕೆ ಮಣ್ಣು ಹಾಕಕ್ಕಾಗ್ತಾ ಇಲ್ಲ, ಭಾರಿ ಕಷ್ಟ. ಅದರಿಂದ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಆ ರೋಡನ್ನ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಅಲ್ಲ, ಈಗ ಒಂದು ನೋಡಿ, ಎಷ್ಟ್ರ ಮಟ್ಟಿಗೆ ಈಗ ಅಧಿಕಾರಿಗಳು ನಿಮ್ಗೆ ಮನವಿ ಪತ್ರ ಕೊಟ್ಟಿದ್ದೀರಾ, ಗ್ರಾಮ ಪಂಚಾಯತಿನವರು ಕೂಡ ಇದಕ್ಕೆ ಇದ್ ಮಾಡ್ಬೇಕಾಗತ್ತೆ. ಎಷ್ಟು ಅರ್ಜಿ ಪತ್ರ ಕೊಟ್ಟಿದ್ದೀರಾ ಇದಕ್ಕೆ? ಬೇಜಾನ್ ಸರಿ ಕೊಟ್ಟೈತೆ ಸರ್. ಕೊಟ್ಟ ಇದ್ರೆ ಅವ್ರು ಯಾರು ಕ್ಯೂಗ್ ಹಾಕಂತ ಇಲ್ಲ. ಇದರಿಂದ ಏನೋ ಒಂಚೂರು ಅನುಕೂಲ ಆಗ್ಬಿಟ್ರೆ ನಮ್ಗೆ
ನಿಮ್ಮನ್ನ ನೆನೆಸ್ಕೊಳ್ತೀವಿ ಹಗಲು ರಾತ್ರಿ ಜಿಲ್ಲಾಡಳಿತ ಬಂದು ಇದಕ್ಕೆ ನಕಾಶೆಯನ್ನು ಹುಡುಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನ ರೈತರುಗಳು ಮನವಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ನಮಗೆ ನಕಾಶೆಯನ್ನು ಹುಡುಕೊಡ್ಬೇಕು ಅಂತ ಒತ್ತಾಯ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಮಸ್ಕಾರ. ಈ ಮೈದಾಳ ಕೆರೆ ಬಹಳ ಭವ್ಯ ಇತಿಹಾಸ ಹೊಂದಿರತಕ್ಕಂಥ ಈ ಮೈದಾಳ ಕೆರೆಗೆ ಇಲ್ಲೇನಾದ್ರೂ ಕೆರೆದು ಕಾಮಗಾರಿ ಮಾಡೋಕ್ಕೂ ಕೂಡ ಯಾವುದೇ ವಾಹನಗಳು ಬರದೇ ಇರುವಂತ ಸ್ಥಿತಿ ಇವತ್ತು ಶೋಚನೀಯವಾಗಿದೆ. ಯಾಕೆಂದ್ರೆ ಇಲ್ಲಿಂದ ಹಿಡಿದು ಶೆಟ್ಟಹಳ್ಳಿ ಗ್ರಾಮದವರೆಗೂ ಕೂಡ ಎಲ್ಲಾ ರೈತರಿಗೂ ನೀರು ಹರಿಯುವಂತ ಜಾಗ ಇದು. ಮೊದಲಿಗೆ ಯಾವುದೇ ತೊಂದರೆ ಇಲ್ಲದೆ ಬರುವಂತ ಅವಕಾಶಗಳಿತ್ತು. ಈಗ ಇಲ್ಲಿ ಗ್ರಾಮಾಂತರ ಪ್ರದೇಶಕ್ಕೆ ಸೇರ್ತಾ ಇರೋದ್ರಿಂದ ಗ್ರಾಮಾಂತರ ಪ್ರದೇಶದ ಗೌರವಾನ್ವಿತ ಸುರೇಶ್ ಗೌಡ್ರು MLA ಅವರು ಮನ್ಸು ಮಾಡಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕೂಡ ಗಮನ ಹರಿಸಿ ಇಲ್ಲಿ ವೀಕ್ಷಣೆಗೆ ಬಂದಿದ್ದಾರೆ, ಅವ್ರ ಗಮನಕ್ಕೂ ಹೋಗಿದೆ, ಅರ್ಜಿಗಳು ಹೋಗಿದೆ. ಆದರೆ ಇಲ್ಲಿ ಕಟಿಬದ್ಧವಾಗಿ ನಿಂತ್ಕೊಂಡು ಈ ಒಂದು ರಸ್ತೆ ಅನುಕೂಲವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಎಲ್ಲಾ ರೈತರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಒಟ್ಟಾರೆ DC ಅವ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು, ಮೈದಾಳ ಒಂದು ಗ್ರಾಮಸ್ಥರು ಒಂದು ಆಕ್ರಂದನ ಮುಟ್ಟಬೇಕಾಗಿದೆ. ಜಿಲ್ಲಾಧಿಕಾರಿಗಳು ಇದಕ್ಕೆ ಇವರ ಆಕ್ರಂದನಕ್ಕೆ, ಇವರ ಅಳಲಿಗೆ, ಇವರ ಒಂದು ಆಕ್ರೋಶಕ್ಕೆ, ಏಕೆಂದ್ರೆ ಇಲ್ಲಿ ಮೈದಾಳ ಕೆರೆ ಒಂದು ಜೀವನಾಡಿ ಆಗಿರುವಂತದ್ದು, ತುಮಕೂರು ನಗರಕ್ಕೆ ಒಂದು ಜೀವನಾಡಿ ಅಂತಾನೆ ಹೇಳ್ಬೋದು. ಈ ಭಾಗಕ್ಕೆ ಯಾವುದೇ ರೀತಿಯಾಗಿ ಒಂದೇ ₹1 ಖರ್ಚು ಮಾಡಲ್ಲ ಸರ್ಕಾರ. ಈ ಜ್ಯೋತಿ ಗಣೇಶ್ ಆಗಿರ್ಬೋದು, ಸುರೇಶ್ ಗೌಡ್ರ ಆಗಿರ್ಬೋದು, ಯಾರು ಕೂಡ ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದ್ರೆ ಮುಂದಿನ ಒಂದು ತಲೆಮಾರಿನಲ್ಲಿ ಈ ಒಂದು ಕೆರೆಯನ್ನ ಉಳಿಸ್ಕೊಳ್ಳುವಂತದ್ದು ಹೇಗೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಪ್ರಶ್ನೆ ಮೂಡುತ್ತೆ. ಸರ್ ನಮಸ್ತೆ, ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಮೈದಾಳ ಕೆರೆ ಕಮಿಟಿಯವರು. ನಮ್ಗೇನಪ್ಪ ಅಂದರೆ ಈಗ ತುಮಕೂರಿಗೆ ನೀರು ತಗೊತಾ ಇದ್ದಾರೆ. ನಮ್ಮ ಕೆರೆಗೆ ಸೌಲಭ್ಯ ಅದು ಏನು ತುಮಕೂರು ಕಡೆಯಿಂದ ನಮ್ಗೆ ಆಗ್ತಾ ಇಲ್ಲ. ರೈತರಿಗೇನು ಈ ನೀರು ಬರಬೇಕು, ನಮಗೆ ಕೆರೆ ನೀರಿಗೆ ಮಳೆ ನೀರೇ ಆಶಯ ನಮಗೆ. ಈ ನೀರು ನಂಬ್ಕೊಂಡು ನಾವು 1800ರಿಂದ 2000 ಎಕರೆ ಜಮೀನಿದೆ ಇಲ್ಲಿ ಕೆರೆ ಹಿಂಭಾಗದಲ್ಲಿ. ಆ ಕೆರೆ ಹಿಂಭಾಗದಲ್ಲಿ ನೀರು ಬೇಕು ಅಂದ್ರೆ ನಮಗೆ ಮೈದಾಳ ಕೆರೆನೇ ಆಶಯ. ತುಮಕೂರಿಗೆ ಕುಡಿಯೋ ನೀರಿಗೆ ಇದೆ ಆಶಯ. ಆದ್ರೆ ಎಲ್ಲ ತಗೊಂತ ಇದ್ದಾರೆ, ಎಲ್ಲಾದು ಮೈದಾಳ ಕೆರೆ ತಗೊಂತ ಇದ್ದಾರೆ. ರೈತರಿಗೆ ಯಾವುದು ಒಂದು ಪೈಸದ ಅನುಕೂಲ ಇಲ್ಲ. ಮಿತ್ತು ನಮಗೆ ಕೆರೆ ನೀರು ಬರೋಕ್ಕೆ ಓಡಾಡಕ್ಕೆ ರೋಡ್ ಇಲ್ಲ. ಮೇನ್ ಬೇಕಾದ್ರೆ ನಮ್ಗೆ ರೋಡಿಂದ ಬಿಟ್ಬಿಡಿ. ಕೆರೆ ನೀರು ಎತ್ಕೊಂಬಕ್ ಅಂದ್ರೆ ನೀರ್ ತರ ನಾವು ಕಟ್ಟೆಕಾಲ ಕಟ್ಕೊಂಡು ಅಣೆಕಟ್ಟು ಕಟ್ಕೊಂಡು ನೀರ್ ತರ ನಾವು, ಅದು ನಮ್ಮ ಜಿಲ್ಲಾಧಿಕಾರಿ ಏನು ನಮಗೆ ಸೌಲಭ್ಯ ಕೊಡಲ್ಲ. ಎಲ್ಲಾ ರೈತರುಗಳು ಮನೆಗೆ ಒಂದು ಆಳು ಹೋಗಿ ನಾಯ್ಕನ ಕಟ್ಟೆಯಿಂದ ನೀರು ತಗೊಂಬತ್ತೀವಿ, ಅದಕ್ಕೆ ನೀರು ಸ್ಟೋರೇಜ್ ಮಾಡ್ತೀವಿ. ನಾವು ನೀರು ಎತ್ಕೊಂಬಕ್ 108 ಕಾನೂನು ರೈತರುಗಳಿಗೆ. ಕೆರೆಗೆ ಹೆಚ್ಚು ಕಮ್ಮಿ 5-6 ವರ್ಷ ಆಗಿದೆ ಅರ್ಜಿ ಕೊಟ್ಟಿ, ಇದುವರೆಗೂ ಸ್ಪಂದಿಸಿಲ್ಲ. ಗೌರಿಶಂಕರ್ ಅವ್ರಿಗೆ ಹೇಳಿದೀವಿ, ಸುರೇಶ್ ಗೌಡ್ರಿಗೂ ಹೇಳಿದೀವಿ, ಮೊನ್ನೆ ಸೋಮಣ್ಣ ಅವ್ರಿಗೂ ಸಹ ನಾವು ಹೇಳಿದೀವಿ, ಮನವಿ ಹೇಳಿದೀವಿ. ಯಾವ್ದೇ ತರದ ಸ್ಪಂದನೆ ಇಲ್ಲ. 550 ಎಕರೆ ಇದೆ. ಆ ಕೆರೆನ ಪೂರ್ತಿ ಫೆನ್ಸಿಂಗ್ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ. ರಸ್ತೆ ಮೇನ್ ಮೈದಾಳ ರಸ್ತೆಯಿಂದ ಇಲ್ಲಿ ರಸ್ತೆಗೆ ಮಾಡ್ಕೊಟ್ಟಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತೊಬ್ಬರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ಸಲಹಾ ಸಮಿತಿ ಅನ್ನೋದೊಂದು ಮೊದಲಿಲ್ಲ. ಸಲಹಾ ಸಮಿತಿನ ರೈಟ್ಸ್ ನ ಕೆರೆಯ ಇಲ್ಲಿ ಮೈದಾಳ ಕೆರೆ ಅಧ್ಯಕ್ಷರಿಗೆ ಕೊಟ್ರೆ ಅವ್ರು ನೆರವೇರ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ರೈತರುಗಳ್ದು ಮತ್ತೆ ಅಫಿಷಿಯಲ್ಸ್ಗಳು ಒಬ್ರು ಯಾರನ್ನ ಉನ್ನತ ಅಧಿಕಾರಿಗಳನ್ನ ನೇಮಿಸ್ತಾರೆ ಇದರ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ನಿಲ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇವೆ. ನಮಸ್ಕಾರ. ಒಟ್ಟಾರೆ ಇಷ್ಟೇ ಕೂಗು. ಇಲ್ಲಿಗೆ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆಯ ಒಂದು ಅಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದು ಇವರ ಒಂದು ಏನಿದೆ, ಇವರ ಒಂದು ಸಮಸ್ಯೆಗಳೇನಿದೆ ಇದನ್ನ ಒಂದು ಅಚ್ಚುಕಟ್ಟಾಗಿ ಇದನ್ನ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಡ್ಬೇಕು. ಯಾವಾಗ ಬರ್ತಾರೆ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಅನ್ನುವಂಥದ್ದು ನಾವು ಕಾದು ನೋಡ್ಬೇಕಾಗಿದೆ. ಈಗಲಾದ್ರೂ ಎಚ್ಚೆತ್ಕೊಂಡು ಇಲ್ಲಿನ ಸ್ಥಳೀಯರ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಇಡೀ ಜಿಲ್ಲೆಯಾದ್ಯಂತ ಜನಸ್ಪಂದನ ಕಾರ್ಯಕ್ರಮಕ್ಕೆ ಓಡಾಡ್ತಾ ಇರುವಂತ ಜಿಲ್ಲಾಧಿಕಾರಿಗಳು ಸಿಟಿಯ ಪಕ್ಕದಲ್ಲೇ ಇರುವಂತ ಈ ಗ್ರಾಮ ಪಂಚಾಯತಿಯ ಕೂಗನ್ನ ಕೇಳಿಸ್ಕೊಳ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ, ಅಮೋಘ್ ಟಿವಿ.